ನಾನು ಹೇಳೋದು ಇಷ್ಟೇ. ಊಟದ ಅಧ್ಯಕ್ಷ ನಮಗೆ ವಿರೋಧ ಇದೆ ಅಂತ ಹೇಳೋನೆ ಸರಿ ಆಯಿತು, ಅದೇನೋ ಮಾಡೋನೇ ಸರಿ ಆಯಿತು. ನಾವೀಗ ಹೇಳ್ತಾ ಇದ್ದೀವಿ ರೀ, ನನಗೆ 10% ಸಾಕ್ರಿ, 10% ವೇತನ ಹೆಚ್ಚಳ ಮಾಡಿರಿ ಸರ್ಕಾರ, ಸಾಕು. ಹಳೆ ಹಿಂಬಾಕಿ ಎಲ್ಲ ಮಡಿಕೊಳ್ಳಿರಿ, 10% ವೇತನ ಹೆಚ್ಚಳ ಸಾಕು, ನನಗೆ ಮಾಡಿಕೊಡ್ಲಿರಿ ಅಷ್ಟೇ. ಇವನು ಮುಷ್ಕರಕ್ಕೆ ಬೆಂಬಲ ಕೊಡಲ್ಲ, ನನಗೆ ಅದಿಲ್ಲ ಇದಿಲ್ಲ ಕತೆ ಹಾಕಿರ್ಬೇಕು. ಅದ್ಯಾರು ಇನ್ನೊಬ್ರ ಕಡೆಯಿಂದ ವೀಡಿಯೋ ಮಾಡಿಬಿಡಿಸ್ತಾನೆ. ಇವೆಲ್ಲ ಹಾಕಿರ್ಬೇಕು ಅವನಿಗೆ. ಸಾರಿಗೆ ನೌಕರಿ ಸಿಗಬೇಕಾದೊಂದು ಸೌಲಭ್ಯಕ್ಕೆ ಆಯಿತು ನಾವು ಬೆಂಬಲ ಕೊಡ್ತೀವಿ ಅಂತ ಬರಬೇಕು, ಮಾಡಬೇಕು. ಅದು ಬಿಟ್ಬಿಟ್ಟು ಇವನು ನನಗೆ ಅದಕ್ಕೆ ಬೆಂಬಲ ಇದಕ್ಕೆ ಬೆಂಬಲ ಇಲ್ಲ ಅಂತ ಸಾರಿಗೆ ನೌಕರರ ದಿಗ್ತಪ್ಪಿಸಿ ಯಾಮಾರಿಸಿ ಇವನು ಜೀವನ ಕಟ್ಕೊಳ್ಳೋದಕ್ಕೆ ಹೋಯ್ತಾನೆ ಅಂದರೆ ನಾವು ಯಾಕೆ ಬಿಡಬೇಕು? ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಈಗಲೂ ಕೂಡ ಕುದುರೆ ಜಗದೀಶು ಅಲಿಯಾಸ್ ಕುದುರೆ ಜಗದೀಶು ಘಟಕ 31 ಸುಮ್ಮನಹಳ್ಳಿ, ನಮ್ಗೆ 10% ಆಗಲಿ ಸಾಕು, 10% ಸಾಕು. ಹಿಂಬಾಕಿ ಎಲ್ಲ 38 ತಿಂಗಳು ಹಿಂಬಾಕಿನೂ ಮಡಿಕೊಳ್ಳಿ ಸರ್ಕಾರ, ಕೊಡಲಿ ನಮಗೆ 10% ವೇತನ ಹೆಚ್ಚಳ ಮಾಡಲಿ, ಈಗ ಸಾಕು. 45% ಕೊಡಿ, ಕೋರ್ಟ್ ಹೋಗ್ಬಿಟ್ಟಾರೆ. ಏನು ಮಾಡ್ತೀರಾ? ದುಡ್ಡು ಕೊಟ್ಟರೆ ಡ್ಯೂಟಿ ಮಾಡ್ತೀರಾ? 45% ಕೋರ್ಟ್ ಹೆಂಗ್ರಿ ಡೈರೆಕ್ಷನ್ ಕೊಡುತ್ತೆ? ಲಾಯರ್ಗಳಾಗಿರೋರು ತಿಳ್ಕೋಬೇಕು. ಕೊಟ್ಟು ಸಾಲ ಮಾಡ್ಕೊಟ್ಟವ್ರು ಕಣಪ್ಪ, ಸಾಲ ಬಡ್ಡಿನ ನಾವು ಕಟ್ಕೋತೀವಿ, ಅಸಲುನ ನೀವು ತಗೊಳ್ಳಿ ಅಂತ ಕೊಡಬೇಕಾಗಿರೋದೇ ಸರ್ಕಾರ. ಈಗ 10,000 ಕೋಟಿ ಕೊಡಬೇಕು, ಆಯ್ತಾನಪ್ಪ. ಯಾವುದನ್ನು ಸರ್ಕಾರ ಪುಕ್ಷಟೆ ಕೊಡಲ್ಲ, ಅದನ್ನ ಜಾರಿ ಮಾಡಿಸಿ. ಅದ್ಯಾವ ಲೆಕ್ಕ ಇದ್ಯಾವ ಲೆಕ್ಕ ಅಂತ ಕಾಗೆ ಗುಬ್ಬಚ್ಚಿ ಲೆಕ್ಕ ಹೇಳ್ಬಿಡ್ರಪ್ಪ. ಜಾರಿ ಯಾವ ರೀತಿ ಮಾಡಿಸ್ತೀರಾ ಅಂತಕ್ಕಂಥದನ್ನ ಅಂಕಿಅಂಶದ ಪ್ರಕಾರ ಚರ್ಚೆಗೆ ಬನ್ನಿ. ನಾವಂತೂ ಚರ್ಚೆಗೆ ರೆಡಿ ಇದ್ದೀವಿ, ನೀವೆಲ್ಲಿ ಕರೆದ್ರೂ ಚರ್ಚೆಗೆ ರೆಡಿ ಇದ್ದೀವಿ. ಯಾವ ಅಂಕಿಅಂಶದ ಪ್ರಕಾರವಾಗಿ ಜಾರಿ ಮಾಡಿಸ್ತೀರಾ, ಎಲ್ಲಿ ಜಾರಿ ಮಾಡಿಸ್ತೀರಾ, ಹೆಂಗೆ ಜಾರಿ ಮಾಡಿಸ್ತೀರಾ, ಇದರಲ್ಲಿ ಯಾರ್ಯಾರು ಇದ್ದಾರೆ? ನಿವೃತ್ತ ನ್ಯಾಯಾಧೀಶರು ಇದ್ದಾರಾ, IAS IPS ಅಧಿಕಾರಿಗಳಿದ್ದಾರಾ, ಕಾರ್ಮಿಕ ಸಂಘಟನೆಗಳಿದೆಯಾ, ಯೂನಿಯನ್ ಲೀಡರ್ಸ್ ಇದ್ದಾರಾ? ಯಾವ ನಿಗಮದ ಸಂಬಳಕ್ಕೆ ಆಧಾರವಾಗಿ ನಮ್ಮ ನಿಗಮದ ಸಂಬಳವನ್ನ ರೆಡಿ ಮಾಡಿಸ್ತಾ ಇದ್ದೀನ? ಕೂಲಂಕುಷವಾಗಿ ಚರ್ಚೆಗೆ ಬನ್ನಿ. ಈಗ ಪಾಪ ರಾಮಲಿಂಗ ರೆಡ್ಡಿ ಅವರು ಹೇಳಿದ್ದಾರೆ, ನಾವು ಫುಲ್ಲು ಲಾಸ್ ಅಲ್ಲಿ ಇದೀವಿ ಸ್ವಾಮಿ, 2,000 ಕೋಟಿ ಸಾಲ ಮಾಡ್ಕೊಟ್ಟಿದ್ದೀವಿ, ಸರ್ಕಾರ ಬಡ್ಡಿ ಕಟ್ಟುತ್ತೆ, ನೀವು ವಸೂಲು ತಗೊಳ್ಳಿ, ನೀವೇನು ಬಡ್ಡಿ ಕಟ್ಬೇಡಿ ಅಂತ. ಇರೋ TTMCಗಳನ್ನು ಅಡಾಯಿಕಾಗಿದೆ, ಇರೋ ಬಸ್ ಸ್ಟ್ಯಾಂಡ್ಗಳನ್ನು ಅಡಾಯಿಕಾಗಿದೆ. ಉಳ್ಕೊಂಡಿರೋದೊಂದು ಎಂಪ್ಲಾಯ್ಗಳ ಮೇಲೆ ಸಾಲ ತಗೋಬೇಕು. ಅದನ್ನ ತಾನೇ ಯಾವಾಗ ತಗೋತಾರೆ ಅಂತ ಅದನ್ನ ತಿಳ್ಸಪ್ಪ ಹೋಗ್ಲಿ. ನೀವು ಪಂಥಾಫ್ಗಾನ ಕೊಡ್ತಾ ಇದ್ದೀರಾ. ಒಂದ್ ಕಡೆ ನಿಮ್ದು ಏನು ಜಂಟಿ ಸಮಿತಿಯ ಭಾಗವಾಗಿರ್ತಕ್ಕಂಥವ್ರು ತಾವು ಜಗದೀಶ್ ಅವರು ಒಪ್ಕೋಬೇಕಾದ್ರೆ ನಾವುಗಳು ಈ ಕಡೆ ಒಕ್ಕೂಟದಿಂದ ನಾವು ಒಪ್ಕೋತೀವಿ. ದಯಮಾಡಿ ನೀವು ಪಂಥಾಫ್ಗಾನ ಯಾವತ್ತು ಯಾವ ದಿನ ಎಲ್ಲಿ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಎಲ್ಲೂ ಮಾಡಬೇಕು ಬೇಡಿ. ಸೆಂಟ್ರಲ್ ಆಫೀಸ್ ಹತ್ರನೇ ಮಾಡೋಣ, ಅಫ್ಘಾನ ಕೊಡಿ ಪೂರ್ತಿಯಾದಂಥ. ಪಾಪ ಯಾಕೆಂದ್ರೆ ನೀವು ಅಂಕಿ ಅಂಶ ಪ್ರತಿಯೊಂದೂ ಎಷ್ಟೆಷ್ಟಿದೆ, ಯಾರ್ಯಾರು ಎಷ್ಟೆಷ್ಟು ಕೊಡಬೇಕು, ಹೆಂಗೆಂಗ್ ಕೊಡಬೇಕು ಅಂತ ತಾವು ಹೇಳ್ತಿದ್ದೀರ. ಸಂತೋಷ. ಇಡೀ ರಾಜ್ಯದ ಸಾರಿಗೆ ನೌಕರರಿಗೆ ಬಿಂಬಿಸ್ತಾ ಇದ್ದೀರಾ, ಒಳ್ಳೆಯ ಸುದ್ದಿನೇ ಅದನ್ನು. ಹಾಗೆ 5,000 ಕೋಟಿ ಕೊಡಬೇಕು, ನಾವು 2,000 ಕೋಟಿ ಕೊಡ್ತಿದೀವಿ, ಅದ್ರ ಬಡ್ಡಿ ನಾವು ಕಟ್ತೀವಿ, ಅಷ್ಟು ನೀವು ತೋರಿಸಿದ್ದೀರ. ಅದನ್ನು ತಗೊಂಬನ್ನಿ ದಾಖಲೆನ. 10,000 ಕೋಟಿ ಕೊಡ್ಬೇಕು. ಸ್ವಾಮಿ, ನೀವು ಹೋಗ್ತಿರೋದು ಏನಕ್ಕೋಸ್ಕರ ಹೋಗ್ತಿದ್ದೀರ ಹೇಳಿ ಹೇಳಿ ಜಗದೀಶ್ ಅವರೇ? 148/5 2004ರಲ್ಲಿ ಹಾಕಿರೋ ಕೇಸು 2017ರಲ್ಲಿ ಗೆದ್ದಾಗ ಯಾಕೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ತಾವು ತಯಾರಾಗ್ಲಿಲ್ಲ? ಅವತ್ತು ಇದೇ ನಿಮ್ಮ ಜಂಟಿ ಸಮಿತಿಯ ಮುಖಂಡರಾದಂತ ಅಧ್ಯಕ್ಷರು 10,000 ಕೋಟಿ ಈ ರಾಜ್ಯದ ಸಾರಿಗೆ ನೌಕರರಿಗೆ ಸಿಗುತ್ತೆ ಅಂತ ಹೇಳಿ ನನ್ನನ್ನ, ಜಗದೀಶ್ ಅವರೇ, ನೀವು ಅವತ್ತು ಕೂಟದಲ್ಲೇ ಇದ್ದಂಥವ್ರು ನೀವು. 7/4/2021 ಅವತ್ತು ಅದೇ ಜಾಗದಲ್ಲಿ ಇದ್ದವರು, ನಾನು ಈ ಜಾಗದಲ್ಲಿ ಇದ್ದವನು. ಇವಾಗ ನೀವು ಅಲ್ಲಿದ್ದೀರಾ, ನಾನು ಇಲ್ಲಿದ್ದೀನಿ. ಅವತ್ತು 148ಗೆ ಎಷ್ಟು ಕಷ್ಟ ಬಿದ್ದಿದ್ದು ಇಂದಿದ್ದು ಎಲ್ಲಾರ್ಗು ಜನಕ್ಕೆ ಗೊತ್ತಿತ್ತು. ಅದರಿಂದ ಎಷ್ಟು ಬರುತ್ತೆ ಅಂತ ಗೊತ್ತಿತ್ತು. ಅದನ್ನ ಯಾಕೆ ತಾವು ಸುದ್ದಿ ತೆಗೀತಿಲ್ಲ ಮಿಸ್ಟರ್ ಜಗದೀಶ್ ಅವರೇ? ಜಗದೀಶ್ ಅವರೇ, ಎರಡನೇದು ಹೇಳ್ತಿದ್ದೀರಲ್ಲ, ಇಷ್ಟು IAS IPS ಅಧಿಕಾರಿಗಳನ್ನ ಒಳಗೊಂಡಂತೆ ತಾವು ಎಲ್ಲಾದ್ರೂ ಕಮಿಟಿ ರಚನೆ ಮಾಡ್ಬೇಕಾ? ನಿಮ್ಮನ್ನ ಕೇಳಿ ನನ್ನನ್ನು ಕೇಳಿ ರಚನೆ ಮಾಡ್ತಾರ? ಹಿಂದೆ ನಿವೃತ್ತ ಆಗಿರ್ತಕ್ಕ IAS ಶ್ರೀನಿವಾಸ ಮೂರ್ತಿನ ನನ್ನನ್ನ ನಿಮ್ಮನ್ನು ಕೇಳದ್ ಮಾಡಿದ್ರ? ಇಲ್ಲ ಯಾವ್ದಾರು
ಯೂನಿಯನ್ಗಳನ್ನ ಕೇಳಿ ಮಾಡಿದ್ರ? ಹೇಳಿ ಜಗದೀಶಣ್ಣ, ತಾವು ಪ್ಲೀಸ್ ಹೇಳಿ. ನೀವು ಎಲ್ಲಾ ವೇದಿಕೆಗೆ ಸಿದ್ಧ ಮಾಡ್ತೀನಿ ಅಂತೀರಲ್ಲ, ಖಂಡಿತವಾಗ್ಲೂ ಸಿದ್ಧ ಮಾಡಿ. ಪ್ರತಿ ಒಂದನ್ನು ದಾಖಲೆ ಸಮೇತವಾಗಿ ಈ ಜನದ ಮುಂದೆ ನೀವು ಜಂಟಿ ಸಮಿತಿ ಇಡಿರಿ. ನಾವಾದಂಥವ್ರು ಒಕ್ಕೂಟದಿಂದ ನಾವು ಇಡಕ್ಕೆ ತಯಾರಾಗಿರ್ತೀವಿ. ಯಾವತ್ತು ಅಂತ ಒಂದ್ ಸ್ವಲ್ಪ ಹೇಳಿ ದಯಮಾಡಿ ಪ್ಲೀಸ್. ಯಾಕೆಂದ್ರೆ ಈ ನೌಕರರಿಗೆ ನೀವು ಯಾವ್ದೋ ಒಂದು ಆಡಿಯೋದಲ್ಲಿ ಹೇಳಿದ್ರಿ, ಈ ನೌಕರರಿಗೆ 100 ರೂಪಾಯಿ ಜಾಸ್ತಿ ಆದ್ರೆ ಅವ್ರ ಕಡೆ ನಾನು ಬಂದು ಸೇರ್ಕೋತೀನಿ ಅಂತ. ಅದಲ್ಲ ರೀ, ಒಬ್ಬ ನಾಯಕನ ಗುಣ ಅದಲ್ಲ. ಯಾರ ಕಡೆ ಜಾಸ್ತಿ ಆಗುತ್ತೆ ಅವ್ರ ಕಡೆ ಓಡಾಗ ಬುದ್ಧಿ ಬೇಡ ಜಗಣ. ಎಲ್ಲಿ ನಿಮ್ಮ ಸತ್ಯತೆ ಇರುತ್ತೆ ನೋಡಿ. ನೀವು ಹೇಳಿದೆ 31% DA ಮತ್ತೆ 25% ಅಂತ ಹೇಳಿದಿರಲ್ಲ. ನಾನು ಕಂಡಂಗೆ 40 ವರ್ಷದಿಂದ ಇದನ್ನೇ ಕೇಳಿ 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 ಗಾಳಿ ಬೀಸ್ಕೊಂಡು 148 ನನ್ನ ಕೈಲಿ ಮಾಡಕ್ಕಾಗಲ್ಲ, ನಾನು ಮಾರಾಟ ಮಾಡ್ಕೊಂಡ್ ಬಂದಿದ್ದೀನಿ. ಇದಕ್ಕೆ ನಾನು ಆಚೆ ಬಂದವನು. ಬೋನಸ್ ಕೊಡಕ್ ಆಗೋದಿಲ್ಲ, ಕೊಡ್ತಿದ್ದವ್ರಿಗೂ ಬೋನಸ್ ತಡೆ ತಂದವರು ಇದೇ ಮಹಾನ್ ಭಾವನ ಆಚೆ ಬಂದವನು. ಏನಪ್ಪಾ, ಕೇವಲ ಅಲ್ಲಿ ಉಳ್ಕೊಂಡಿರೋದು ಏನಕ್ಕೋಸ್ಕರ ಹೇಳ್ರಿ ಜಗಣ? ಒಂದು DRBF, ಒಂದು PF ಓಡಿ ಪಾಸ್ಗಳಿಗೋಸ್ಕರ ಇಲ್ಲಿ ಉಳ್ಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಜೊತೆ ನೀವು ಸೇರ್ಕೊಂಡಿದ್ದೀರಾ ಅಂದ್ರೆ, ನೀವು ಇದೇ ಹೇಳ್ತೀನಿ ಜಗದೀಶ್ ಅವರೇ, ನೀವು ಒಳ್ಳೆ ಉತ್ತಮವಾದಂಥವ್ರು. ನಾವು ನೌಕರರಿಗೆ ಎಲ್ಲರಿಗಿನ ಜಾಸ್ತಿ ಸಂಬಳ ಕೊಡಿಸ್ಬೇಕು ಅಂತ ಹೋಗಿದ್ದೀರೋ, ಅಥವಾ ನಮ್ಗೆ ಎಲ್ಲರಿಗಿನ ಕಮ್ಮಿ ಸಂಬಳ ಕೊಡಿಸ್ಬೇಕು ಅಂತ ಹೋಗಿದ್ದೀರಪ್ಪ? ಅಷ್ಟೆಲ್ಲ ಆಗ್ತಾ ಇದೆಯಲ್ಲ, ಗೊತ್ತಿದೆಯಲ್ವಾ? ನನಗೂ ಗೊತ್ತಿದೆ, ಅದನ್ನ ಹೇಳ್ಬಾರ್ದು. ಈ ವಾಯ್ಸ್ ರೆಕಾರ್ಡ್ ಅಲ್ಲಿ ಹೇಳಿದ್ರೆ ತಪ್ಪಾಗುತ್ತೆ. ಆ ಪಾಸ್ಗೋಸ್ಕರವಾಗಿ ಎಷ್ಟು ಜನ ಹಿಂದೆ ಬಿದ್ದಿದ್ದಾರೆ. ಹೂವಲ್ವೋ ಪಾಸ್ ಕೊಡ್ತಾರೆ ಅಂತ. PF ಟ್ರಸ್ಟಿ ಪಾಸ್ಗೋಸ್ಕರ ಎಷ್ಟು ಜನ ಹಿಂದೆ ಬಿದ್ದಿದ್ದಾರೆ. DRBF ಗೋಸ್ಕರ ಎಷ್ಟು ಜನ ಬಿದ್ದಿದ್ದಾರೆ. ಏನು ಬೇಡ ರೀ, ನಾವು ಕೇಳ್ತಿರೋದು ನಿಮ್ಮನ್ನ. ಈ ನೌಕರರಿಗೆ ನೀನ್ ಹೇಳ್ದಂಗೆ 100 ರೂಪಾಯಿ ಜಾಸ್ತಿ ಇದು 100 ರೂಪಾಯಿ ಕಮ್ಮಿ ಆಗುತ್ತಾ 100 ರೂಪಾಯಿ ಜಾಸ್ತಿ ಆಗುತ್ತಾ ಹೇಳಿ ಜಗಣ್ಣ ಅವ್ರೆ, ಪ್ಲೀಸ್ ಹೇಳಿ. ನೀವು ವೇದಿಕೆ ಸೃಷ್ಟಿ ಮಾಡ್ತೀನಿ ಅಂತೀರ, ದಯಮಾಡಿ ನೀವು ಮುತುವರ್ಜಿ ವಹಿಸಿ ಒಂದು ವೇದಿಕೆ ಸೃಷ್ಟಿ ಮಾಡಿ. ಎಲ್ಲರ ಪರವಾಗಿ ನೀವು ಬರ್ತಿರೋ ನಾನು ಬರ್ತೀನೋ, ಈ ಕಡೆಯಿಂದ ನಾವು ಬರ್ಬೋದು, ಆ ಕಡೆಯಿಂದ ನೀವು ಬರ್ತೀರೋ, ದಯಮಾಡಿ ಆ ಕೆಲಸ ಮಾಡೋಣ. ನಿಮ್ಗೆ ನಿಮ್ಮ ಪಂಥ ಅಫ್ಘಾನಕ್ಕೆ ರೇಣುಕಾನಂದ ಗೌಡ್ರು ಇಡೀ ಸಮಸ್ತ ಸಾರಿಗೆ ನೌಕರರ ಪರವಾಗಿ ಬರ್ತಾರೆ. ಇಡೀ ನಾನು ಬಂದಂಥದ್ದು 14/2/1987ರಿಂದ ನಾನು ಅಲ್ಲಿ ಇರ್ತಿದ್ನಲ್ಲ AITCಗೆ ಈಗಲೂ ಚಂದಾದಾರನಾಗಿದ್ದೀನಿ, ಅವಾಗಲೂ ಚಂದಾದಾರನಾಗಿದ್ದೀನಿ. ಅಲ್ಲಿ ಗಂಟ ಏನೇನಾಗಿದೆ ಅದನ್ನು ಹೇಳ್ತೀನಿ. ನೀವು ಸತ್ಯ ಅಸತ್ಯಗಳನ್ನ ನೀವು ಬಿಡಿ, ನಾವು ಬಿಡ್ತೀವಿ. ನೀವು ಯಾವ ಸಂಘಟನೆಯಲ್ಲಿ ಇದ್ದೀರಿ ಅಂತ ಆಮೇಲೆ ವೇದಿಕೆ ಮೇಲೆ ಬಂದ ಚರ್ಚೆ ಮಾಡೋಣ. ದಯಮಾಡಿ ವೇದಿಕೆ ಸೃಷ್ಟಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೀನಿ.